ಓಕೆ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಒಂದು ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರ ಕುಟುಂಬ ಈ ವಿಚಾರದಲ್ಲಿ ಏನ್ ಬೇಕಾದ್ರೂ ಹೇಳಿ, ಬಟ್ ಬಿಜೆಪಿ ಲೀಡರ್ಸ್ನ ಒಂದು ಸ್ಟ್ಯಾಂಡ್ ಏನು ಇದರಲ್ಲಿ? ಯಾಕಂದ್ರೆ ಮೈತ್ರಿ ಅಲ್ವಾ, ಅವರೀಗ ಒಟ್ಟಿಗೆ ಅಲ್ವಾ, ಫ್ರೆಂಡ್ಸ್ಗಳಲ್ವಾ, ಅವರ ಒಂದು ಸ್ಟ್ಯಾಂಡ್ ಏನು ಇದರಲ್ಲಿ? ಯಾಕೆ ಎಲ್ಲರೂ ಕೂಡ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ? ವಿರೋಧ ಪಕ್ಷದ ನಾಯಕನಾಗ್ಲಿ ಅಥವಾ ರಾಜ್ಯಾಧ್ಯಕ್ಷರಾಗ್ಲಿ ಉಳಿದಂತಹ ನಾಯಕರುಗಳಾಗ್ಲಿ ಬಿಜೆಪಿಯಲ್ಲಿರುವಂತವರು ಯಾಕೆ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ವ್ಯಂಗ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಹೌದು, ಬಿಜೆಪಿಯ ಯಾವ ನಾಯಕರು ಕೂಡ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತೆಲ್ಲ ಅಂದ್ರೂ ಕೂಡ SIT ರಚನೆ ಆಗಿದೆ, ತನಿಖೆ ಆಗ್ಲಿ. ನೋಡಪ್ಪ, ಇದು ನನ್ನ ವಶದಲ್ಲಿ ಇಲ್ಲ. ಈಗೇನಿದ್ರು ಈಗ ತನಿಖಾಧಿಕಾರಿಗಳು. ನಂದು ಒಂದೇ ಪ್ರಶ್ನೆ ಅಷ್ಟೇ, ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ BJP? ಅಶೋಕನ ನುಂಚ್ಕೊಳ್ಳೋದಲ್ಲ, ವಿಜಯನ ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟು ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರು ಕುಮಾರಸ್ವಾಮಿ ಏನು ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು, ಅವ್ರ ಪಾರ್ಟಿದು, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ NDA? ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ BJP ಆನ್ ದಿಸ್ ಇಶ್ಯೂ? ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸರ್, ಈಗ 14 ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇದೆ. ಹೇಗಿದೆ ಕಾಂಗ್ರೆಸ್ ಪರವಾಗಿ ವಾತಾವರಣ? ಕಾಂಗ್ರೆಸ್ ಪಾರ್ಟಿ ವಿಲ್ ವಿನ್ ಹ್ಯಾಂಡ್ಸ್ ಡೌನ್ more than the number of seats in southern Karnataka. Northern Karnataka will win hands down. That is my feeling, and I have seen lot of support. Yesterday we had travelled in the northern Karnataka. Today also I am in Ballari for 2-3 segments. Myself and CM we are attending. It is very good. I think we will create break the earlier numbers whatever has been in the parliament seats earlier in Karnataka this time. ಪ್ರಜ್ವಲ್ ರೇವಣ್ಣ ಅವರ ಫಾರಿನ್ ಹೋಗ್ಯಾರ, ಕಾಂಗ್ರೆಸ್ ನೋಡಪ್ಪ, ನಾನು ಆ ಪ್ರಜ್ವಲ್ ಅದು ಸರ್ಕಾರ ನೋಡ್ಕೋತದೆ, ಅಂದರೆ ಅಧಿಕಾರಿಗಳು ನೋಡ್ಕೊಳ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ನೋಡ್ಕೊಳ್ತಾರೆ. ನೀವು ನನ್ನ ಕೇಳೋದು ಬದಲು ನೀವು BJP ನಾಯಕರನ್ನ ಕೇಳಬೇಕು. ಶೆಟ್ಟರ್ ಕೇಳಿ ನೋಡಿ, ನಮ್ಮ MP ಅಂಗಡಿ ಮೇಡಮ್ ಕೇಳಿ ನೋಡಿ, ಬೇರೆಯವರೆಲ್ಲ ಕೇಳಿ ನೋಡಿ. ಈ ಭಾಗದಲ್ಲಿ ಇದ್ದೀರಲ್ಲ ನೀವೆಲ್ಲ, ಯಾರ್ಯಾರು BJP ನಾಯಕರುಗಳಿದ್ದಾರೆ ಅವ್ರನ್ನ ಕೇಳಿ, ನಿಮ್ಮದೇನು ಪರಿಸ್ಥಿತಿ, ನಿಮ್ಮದೇನು ಸ್ಟ್ಯಾಂಡ್ ಏನು ಅಂತ. ಈಗ ನಾನು ನೋಡ್ತಾ ಇದ್ದೆ, ಪಾಪ JDS MLA ಯಾರೋ ಒಂದೇನೋ ಕಾಗದ ಬರೆದಿದ್ದಾನೆ ಅಂತೇಳಿ ನನಗೆ TVಲಿ ತೋರಿಸ್ತಾ ಇದ್ರು. ಈಗ ಜಸ್ಟ್ ಕಾಫಿ ಕುಡಿಬೇಕಾದ್ರೆ ನೋಡ್ತಾ ಇದೆ. ಓಕೆ, ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ? ನನ್ನನ್ನು ಕೇಳಕ್ ಬರಬೇಡಿ, ಅವರ ತೀರ್ಮಾನ ಏನಾಗಿರುತ್ತೆ ಅದನ್ನು ಕೇಳಿ ಅಂತ.